ಎಸ್ ದರ್ಶನ್ಗೆ ಈಗ ಜಾಮೀನು ಸಿಗುತ್ತಾ? ಕಾರಣ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋಕೆ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ಹೈದರಾಬಾದ್ಗೆ ಕಳುಹಿಸಿರುವಂತ FSL ರಿಪೋರ್ಟ್ ಕೂಡ ಈ ವಾರದಲ್ಲೇ ಬರುತ್ತೆ. ಈ ವಾರ ಅಥವಾ ಮುಂದಿನ ವಾರದಲ್ಲಿ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡ್ತಾರೆ. ಆಗ ಬೇಲ್ಗೆ ಸಲ್ಲಿಕೆ ಮಾಡೋಕೆ ದರ್ಶನ್ ವಕೀಲರು ಮುಂದಾಗ್ತಾರೆ. ಇನ್ನೊಂದು ಕಡೆಗೆ ಹಾಸ್ಯ ನಟ ಚಿಕ್ಕಣ್ಣಗೆ ಮತ್ತೆ ಸಂಕಷ್ಟ ಈಗ ಫಿಕ್ಸ್ ಅಂತಿದ್ದಾರೆ. ಕಾರಣ ಇಷ್ಟೇ, ಚಿಕ್ಕಣ್ಣ ಸಾಕ್ಷಿಯಾಗಿ ಪರಿಗಣನೆ ಆದ ನಂತರ ದರ್ಶನ್ ಅವ್ರನ್ನ ಹೋಗಿ ಜೈಲಿನಲ್ಲಿ ಭೇಟಿಯಾಗಿದ್ರು. ಈ ಬಗ್ಗೆ ಪೊಲೀಸರು ಏನು ಹೇಳ್ತಾ ಇದ್ದಾರೆ? 16ನೇ ಆರೋಪಿ ಕೇಶವಮೂರ್ತಿ ಕೂಡ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಎಲ್ಲ ಬೆಳವಣಿಗೆಗಳು ಇವತ್ತಿನ ಅಪ್ಡೇಟ್ಸ್. ಏನಾಗಿದೆ ಇವತ್ತು ನೋಡಿ. ದರ್ಶನ್ ಕೇಸಲ್ಲಿ ಹಾಸ್ಯ ನಟ ಚಿಕ್ಕಣ್ಣಗೆ ಮತ್ತೆ ಸಂಕಷ್ಟ. 164 ಬಳಿಕ ದಾಸನ ಭೇಟಿಗೆ ಮುಳುವಾಗುತ್ತಾ? ಮತ್ತೆ ದರ್ಶನ್ ಗೆಳೆಯನಿಗೆ ಪೊಲೀಸರ ನೋಟಿಸ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಿನಕ್ಕೊಂದು ಆಯಾಮ ಪಡೆದುಕೊಳ್ತಾ ಇದೆ. ಡಿ ಗ್ಯಾಂಗ್ನ ಕ್ರೂರತೆ ಬಗೆದಷ್ಟು ಆಳಕ್ಕೆ ಇಳಿತಾ ಇದೆ. ಈ ಮಧ್ಯೆ ದರ್ಶನ್ ಜೊತೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಹಾಸ್ಯ ನಟ ಚಿಕ್ಕಣ್ಣಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗಿದೆ. ನ್ಯಾಯಾಧೀಶರ ಮುಂದೆ 164 ಹೇಳಿಕೆ ದಾಖಲು ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಜೈಲಿಗೆ ತೆರಳಿ ದರ್ಶನ್ ಭೇಟಿಯಾಗಿ ಚರ್ಚೆ ನಡೆಸಿದರು. ಇದು ಚಿಕ್ಕಣ್ಣಗೆ ಮುಳುವಾಗಿದ್ದು, ಮತ್ತೊಮ್ಮೆ ನಟನಿಗೆ ನೋಟಿಸ್ ಕೊಟ್ಟು ವಿವರಣೆ ಕೇಳೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ದರ್ಶನ್ ಆಪ್ತನಿಗೆ ಸಂಕಷ್ಟ. ದರ್ಶನ್ ಕೇಸ್ನಲ್ಲಿ ಸಾಕ್ಷಿಯಾಗಿರುವ ನಟ ಚಿಕ್ಕಣ್ಣ CRPC 164 ಅಡಿಯಲ್ಲಿ ಜಡ್ಜ್ ಎದುರು ಹೇಳಿಕೆ ದಾಖಲಿಸಿರುವ ಚಿಕ್ಕಣ್ಣ 164 ಹೇಳಿಕೆ ಕೊಟ್ಟು ಜೈಲಲ್ಲಿ ದರ್ಶನ್ ಭೇಟಿ ಮಾಡಿದ್ದ ಚಿಕ್ಕಣ್ಣ. ತನಿಖಾ ಹಂತದಲ್ಲಿರುವಾಗಲೇ ಸಾಕ್ಷಿ ಚಿಕ್ಕಣ್ಣರಿಂದ ದರ್ಶನ್ ಭೇಟಿ. ಚಿಕ್ಕಣ್ಣನಿಗೆ ನೋಟಿಸ್ ಕೊಟ್ಟು ವಿವರಣೆ ಕೇಳಲು ತನಿಖಾಧಿಕಾರಿಗಳ ಸೂಚನೆ. ಯಾವ ಉದ್ದೇಶಕ್ಕೆ ಆರೋಪಿಯನ್ನ ಭೇಟಿಯಾಗಿದ್ರಿ, ಆರೋಪಿ ಬಳಿ ಏನು ಮಾತನಾಡಿದ್ರಿ ಅಂತ ವಿವರಣೆ ಕೇಳೋದಕ್ಕೆ ಸಿದ್ಧತೆ. ಸಾಕ್ಷಿ ಆರೋಪಿ ಭೇಟಿ ಬಗ್ಗೆ ಜೈಲಧಿಕಾರಿಗಳ ಬಳಿಯೂ ಮಾಹಿತಿ. ಸಾಕ್ಷಿಗಳ ಭೇಟಿಯನ್ನ ತಡೆಯಲು ನ್ಯಾಯಾಲಯದಲ್ಲಿ ಮನವಿ ಮಾಡಬಹುದು. ಸಾಕ್ಷಿ ಹೇಳಿರೋರು ಮತ್ತೆ ಜೈಲಿಗೆ ಹೋಗಿ ದರ್ಶನ್ ಭೇಟಿ ಮಾಡಿ ಬರ್ತಾ ಇದ್ದಾರೆ. ಆ ಅಂಶ ನಮ್ಮ ಪರಿಶೀಲನೆಯಲ್ಲಿದೆ. ಅದು ಯಾವ ರೀತಿ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಅದರ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತೇವೆ. ದರ್ಶನ್ ಹಂಡ್ ಗ್ಯಾಂಗ್ ಕೊಲೆ ಪ್ರಕರಣ ಸಂಬಂಧ ಅವತ್ತು ಸ್ಟೋನಿ ಬ್ರೂಕ್ ಪಬ್ನಲ್ಲಿ ದರ್ಶನ್ ಜೊತೆ ಪಾರ್ಟಿಯನ್ನ ಮಾಡಿದ್ದ ಚಿಕ್ಕಣ್ಣ ಅವರ ಹೇಳಿಕೆಯನ್ನು ದಾಖಲು ಮಾಡುವ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿತ್ತು. ಅದಾದ ಬಳಿಕ ಚಿಕ್ಕಣ್ಣ ಅವ್ರನ್ನ ವಿಚಾರಣೆ ಮಾಡಿ ಪೊಲೀಸರ ಮುಂದೆ ಹೇಳಿಕೆಯನ್ನು ಪಡೆದಿದ್ದು ಅಲ್ಲದೆ ನ್ಯಾಯಾಧೀಶರ ಮುಂದೆ 164 CRPC ಅಡಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಮುಂದೆ ಅವಶ್ಯಕತೆ ಬಿದ್ದಾಗ ವಿಚಾರಣೆಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಸಹ ಕೊಟ್ಟಿದ್ರು. ಯಾವಾಗ 164 ಹೇಳಿಕೆಯನ್ನು ದಾಖಲು ಮಾಡಿದ್ರು, ಪ್ರಮುಖ ಸಾಕ್ಷಿದಾರರನ್ನಾಗಿ ಚಿಕ್ಕಣ್ಣ ಅವ್ರನ್ನ ಪರಿಗಣನೆ ಮಾಡಲಾಗಿತ್ತು. ಆದರೆ ಇದೀಗ ನಟ ಚಿಕ್ಕಣ್ಣ ಜೈಲಿನಲ್ಲಿ ದರ್ಶನ್ರನ್ನ ಭೇಟಿ ಮಾಡಿರೋದು, ಹೇಗೆ ಇವರು ಭೇಟಿ ಮಾಡಿದ್ರು, ಇದ್ರ ಬಗ್ಗೆ ವಿವರಣೆಯನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ನೋಟಿಸನ್ನು ಕೊಟ್ಟು ವಿಚಾರಣೆಯನ್ನು ನಡೆಸೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದೆ. ಡಿ ಗ್ಯಾಂಗ್ ವಿಕೃತಿಗೆ ಗಾಯದ ಸಾಕ್ಷ್ಯ. ಸ್ವಾಮಿ ದೇಹದ ಮೇಲೆ 39 ಗಾಯಗಳು. ರೇಣುಕಾಸ್ವಾಮಿ ಮೇಲೆ ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯತೆಗೆ ಮತ್ತೊಂದು ಸಾಕ್ಷ್ಯ ಲಭ್ಯವಾಗಿದೆ. ಸ್ವಾಮಿ ದೇಹದ ಮೇಲೆ ಬರೋಬ್ಬರಿ 39 ಗಾಯಗಳು ಪತ್ತೆಯಾಗಿವೆ. ಅಡಿಯಿಂದ ಮುಡಿಯವರೆಗೂ ಬರೀ ಗಾಯದ ಗುರುತುಗಳೇ ಇರೋದು ಆಕ್ಷೇಪಣೆ ಪ್ರತಿಯಲ್ಲಿ ಮಾಹಿತಿ ಬಹಿರಂಗವಾಗಿದೆ. ಡಿ ಗ್ಯಾಂಗ್ ವಿಕೃತಿಗೆ ಗಾಯದ ಸಾಕ್ಷ್ಯ. ರೇಣುಕಾಸ್ವಾಮಿ ಮೈ ಮೇಲೆ 39 ಗಾಯದ ಗುರುತು. ರೇಣುಕಾಸ್ವಾಮಿ ದೇಹದ ಹೊರಭಾಗದಲ್ಲೂ ಗಾಯ. ರೇಣುಕಾಸ್ವಾಮಿ ದೇಹದ ಒಳಗಡೆಯೂ ಗಾಯ. ರೇಣುಕಾಸ್ವಾಮಿ ದೇಹದಲ್ಲಿ ಆಂತರಿಕ ರಕ್ತಸ್ರಾವ. ರಿಬ್ಸ್ ತುಂಡಾಗಿ ಶ್ವಾಸಕೋಶಕ್ಕೆ ಚುಚ್ಚಿರೋದು ಪತ್ತೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಪೊಲೀಸರ ಕೈ ಸೇರಿರುವಂಥದ್ದು. ಅದರಲ್ಲಿ 39 ಗಾಯದ ಗುರುತುಗಳು ರೇಣುಕಾಸ್ವಾಮಿಯ ಮೃತದೇಹದ ಮೇಲೆ ಇದೆ ಅಂತೇಳಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಒಂದು ಸತ್ಯಾಂಶವನ್ನು ಬಯಲಿಗೆ ತಂದಿರುವಂಥದ್ದು. ಅಂದರೆ ಡಿ ಗ್ಯಾಂಗ್ನ ಕ್ರೌರ್ಯ ಯಾವ ರೀತಿ ಇತ್ತು, ಜೊತೆಗೆ ಆತನ ಗುಂಪು ಯಾವ ರೀತಿಯಲ್ಲಿ ರೇಣುಕಾಸ್ವಾಮಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿತ್ತು ಮತ್ತು ಹತ್ಯೆಯನ್ನು ಮಾಡಿತ್ತು ಅನ್ನೋದಕ್ಕೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಈಗಾಗಲೇ ಮಾಹಿತಿಯನ್ನು ಹೊರಹಾಕಿರುವಂಥದ್ದು. ಜೊತೆಗೆ ಆತನ ಎದೆಯ ಪಕ್ಕೆಲುಬು ಅಂತ ಹೇಳ್ತಾರೆ, ಅದು ಪಂಚರ್ ಆಗಿರುವಂಥದ್ದು, ಅದದು ಮುರಿದು ಹೋಗಿರುವಂಥದ್ದು. ಅದಾದ ನಂತರ ಆತನ ವೃಷಣ ಚೀಲದಲ್ಲಿ ರಕ್ತಸ್ರಾವ ಆಗಿರುವಂಥದ್ದು. ಎಲ್ಲನೂ ಕೂಡ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಉಲ್ಲೇಖವನ್ನು ಈಗಾಗಲೇ ವೈದ್ಯರು ಮಾಡಿರುವಂಥದ್ದು. ಅದನ್ನು ಇಟ್ಕೊಂಡು ಈಗ ಪೊಲೀಸರು ಕೂಡ ದೋಷಾರೋಪ ಪಟ್ಟಿಯನ್ನು ಕೂಡ ರೆಡಿಯನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಆ ದೋಷಾರೋಪ ಪಟ್ಟಿಯು ಕೂಡ ಸಲ್ಲಿಕೆ ಆಗುವಂಥದ್ದು. ಸ್ವಾಮಿಗೆ ಲಾಠಿ ಏಟು. ದರ್ಶನ್ ಸೂತ್ರಧಾರ. ಹೈದರಾಬಾದ್ನ FSL ನಿಂದ ರಿಪೋರ್ಟ್. ಇನ್ನು ಕೊಲೆ ಕೇಸ್ನಲ್ಲಿ ಡೆವಿಲ್ ಗ್ಯಾಂಗ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಶುರುವಾಗಿದೆ. ರೇಣುಕಾಸ್ವಾಮಿಗೆ ಪೊಲೀಸ್ ಲಾಠಿಯಿಂದಲೂ ಹಂತಕರು ಹೊಡೆದಿದ್ದಾರೆ ಅನ್ನೋದು ಹೈದರಾಬಾದ್ FSL ರಿಪೋರ್ಟ್ನಿಂದ ಗೊತ್ತಾಗಿದೆ. ಹಂತಕ ಪಡೆಗೆ ಲಾಠಿ ಸಂಕಷ್ಟ. ಹೈದರಾಬಾದ್ನ FSL ನಿಂದ ಮತ್ತೊಂದು ರಿಪೋರ್ಟ್. ರೇಣುಕಾಸ್ವಾಮಿಗೆ ಬೆಲ್ಟ್ನಿಂದಷ್ಟೇ ಅಲ್ಲ, ಪೊಲೀಸರ ಲಾಠಿಯಿಂದಲೂ ಹಲ್ಲೆ. ಮೃತದೇಹ ಪತ್ತೆಯಾದಾಗ ಬೆನ್ನಿನ ಮೇಲೆ ಬಾಸುಂಡೆ ಗುರುತು ಇತ್ತು. ಮರದ ರಿಪೀಸ್, ಬೆಲ್ಟ್, ಲಾಠಿ 3 ಗುರುತುಗಳು ಕೂಡ ಪತ್ತೆ. FSL ರಿಪೋರ್ಟ್ನಲ್ಲಿ ಈ 3 ವಿಚಾರಗಳು ಉಲ್ಲೇಖ.
ದರ್ಶನ್ ಬರ್ತ್ಡೇ ವೇಳೆ ಲಾಠಿ ಬಳಸಿ ಅಭಿಮಾನಿಗಳ ಕಂಟ್ರೋಲ್. ಈ ಲಾಠಿಗಳನ್ನು ದರ್ಶನ್ ಮನೆಯಲ್ಲೇ ಇರಿಸಿದ್ದ ಆರೋಪಿಗಳು. ಶೆಡ್ ಬಳಿ ಕೆಲವರ ಮೇಲೆ ಹಲ್ಲೆ ಮಾಡಲು ಬಳಸುತ್ತಿದ್ದ ಲಾಠಿ. ಶೆಡ್ಗೆ ಲಾಠಿ ಹೇಗೆ ಬಂತು ಎಂದು ಹೇಳಿರುವ ಆರೋಪಿ ಪವನ್. ಸದ್ಯ ತನಿಖೆಯಲ್ಲಿ ಪೊಲೀಸರ ಲಾಠಿಯು ಪ್ರಮುಖ ಸಾಕ್ಷ್ಯ. ಈಗಾಗಲೇ ಪೊಲೀಸರ ಕೈಗೆ ದಿನಕ್ಕೊಂದು FSL ರಿಪೋರ್ಟ್ಗಳು ಕೈ ಸೇರ್ತಾ ಇದ್ದಾವೆ. ಅದರ ಜೊತೆಗೆ CFSLನ ರಿಪೋರ್ಟ್ ಕೂಡ ಇವತ್ತು ಪೊಲೀಸರ ಕೈ ಸೇರ್ತಾ ಇದೆ. ಪೊಲೀಸ್ ಲಾಠಿ ಒಂದರಿಂದನೇ ಆತನ ಹತ್ಯೆಗೆ ಬಳಕೆಯನ್ನು ಮಾಡಲಾಯಿತು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅಂದರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಯಾವ್ಯಾವ ವಸ್ತುಗಳನ್ನು ಪರಿಕರಗಳನ್ನು ಬಳಸಿ ಆತನನ್ನು ಹತ್ಯೆಯನ್ನು ಮಾಡಿದ್ರು ಅದ್ರ ಬಗ್ಗೆಯೂ ಕೂಡ FSLನ ರಿಪೋರ್ಟ್ ಕೂಡ ಬಂದಿದೆ. ಅದು ದರ್ಶನ್ ಬರ್ತ್ಡೇ ಪಾರ್ಟಿಗೆ ಹೋದ ಸಂದರ್ಭದಲ್ಲಿ ಪೊಲೀಸರು ಬಿಟ್ಟಿದ್ದಂಥ ಲಾಠಿ ಏನಿತ್ತು ಆ ಲಾಠಿಯು ಕೂಡ ಮಾರಕಾಸ್ತ್ರವಾಗಿ ಪರಿಣಮಿಸಿರುವಂಥದ್ದು. ಬಾಸ್ ನಂಬಿ 4 ಆರೋಪಿಗಳ ಒದ್ದಾಟ. ಯಾರ ಭೇಟಿಯೂ ಇಲ್ಲ, ವಕೀಲರು ಬರ್ತಿಲ್ಲ. ತುಮಕೂರು ಸೇರಿದ 4 ಆರೋಪಿಗಳು ಅನಾಥ. ದರ್ಶನ್ ನಮಗೆ ಸಹಾಯ ಮಾಡ್ತಾರೆ, ಏನೇ ಆದರೂ ಅವರೇ ನಮ್ಮ ರಕ್ಷಣೆಗೆ ಬರ್ತಾರೆ ಅಂತ ಕೊಲೆಗೆ ಸಹಕರಿಸಿದ್ದ 4 ಆರೋಪಿಗಳು ಈಗ ತುಮಕೂರು ಜೈಲು ಸೇರಿ ಒದ್ದಾಡ್ತಾ ಇದ್ದಾರೆ. ಯಾರೂ ನಮ್ಮನ್ನ ನೋಡೋದಕ್ಕೆ ಬರ್ತಾ ಇಲ್ಲ, ದರ್ಶನ್ ಪರ ವಕೀಲರು ಸಂಪರ್ಕಿಸ್ತಾ ಇಲ್ಲ. ಏನ್ ಮಾಡೋದು, ನಮಗೆ ಎಲ್ಲರೂ ಇದ್ದು ಅನಾಥರಂತೆ ಆಗಿದ್ದೀವಲ್ಲ ಅಂತ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವಮೂರ್ತಿ, ರವಿಶಂಕರ್, ನಿಖಿಲ್ ಜೈಲಲ್ಲಿ ಕಣ್ಣೀರು ಹಾಕಿದ್ದಾರೆ. ಹೀಗೆ ಸಿಕ್ಕ ವಕೀಲರ ಬಳಿ ವಕಾಲತ್ತಿಗೆ 4 ಸಹಿ ಹಾಕ್ತಾ ಇದ್ದಾರೆ. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ ಬಳಿಕ ಶವವನ್ನು ವಿಲೇವಾರಿ ಮಾಡೋದಕ್ಕೆ ಅಂತೇಳಿ ನಿಖಿಲ್ ನಾಯಕ್, ಕಾರ್ತಿಕ್, ಕೇಶವಮೂರ್ತಿ, ರವಿಶಂಕರ್ಗೆ ಡೀಲನ್ನು ಕೊಡಲಾಗುತ್ತೆ. ತಲಾ 5 ಲಕ್ಷ ಹಣವನ್ನು ಕೊಟ್ಟು ಶವವನ್ನು ವಿಲೇವಾರಿ ಮಾಡೋದಕ್ಕೆ ಹೇಳ್ತಾರೆ. ದರ್ಶನ್ ಅಂಡ್ ಗ್ಯಾಂಗ್ ಮಾತನ್ನು ನಂಬಿದಂತಹ ಇವರು ಶವವನ್ನು ವಿಲೇವಾರಿ ಮಾಡ್ತಾರೆ. ಅದಾದ ಬಳಿಕ ಅವರೇ ಪೊಲೀಸರ ಮುಂದೆ ಸರೆಂಡರ್ ಆಗ್ತಾರೆ. ಕೊಲೆ ಕೇಸಲ್ಲಿ ಜೈಲಿಗೂ ಕೂಡ ಹೋಗ್ತಾರೆ. ನ್ಯಾಯಾಧೀಶರ ಮುಂದೆ ಪೊಲೀಸರು ಒಂದು ಅರ್ಜಿಯನ್ನು ಹಾಕ್ಕೊಳ್ತಾರೆ. ಇವರು ಯಾರನ್ನು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇಡಬಾರ್ದು, ಬೇರೆ ಜೈಲಿಗೆ ಶಿಫ್ಟ್ ಮಾಡಿ, ಇವರಿವರ ನಡುವೆ ಗಲಾಟೆ ಆಗಬಹುದು ಅನ್ನೋ ಹಿನ್ನೆಲೆಯಲ್ಲಿ ಎಲ್ಲರನ್ನ ತುಮಕೂರು ಜೈಲಿಗೂ ಕೂಡ ಶಿಫ್ಟನ್ನು ಮಾಡಲಾಗಿದೆ. ಆದರೆ ಇದೀಗ ವಿಚಾರ ಏನಂತ ಹೇಳಿದ್ರೆ, ಇವ್ರಿಗೆ ಎಲ್ಲೋ ಒಂದು ಕಡೆ ದರ್ಶನ್ ಕೈ ಹಿಡಿಯಬಹುದು, ವಕೀಲರನ್ನು ನೇಮಕ ಮಾಡಿ ಜಾಮೀನನ್ನು ಕೊಡಿಸಬಹುದು ಅನ್ನೋ ಒಂದು ನಿರೀಕ್ಷೆ, ಆಸೆ ಇವರಲ್ಲಿತ್ತು. ಆದರೆ ಇದೀಗ ಆ ಆಸೆ ಎಲ್ಲ ಕೂಡ ಕಮರಿ ಹೋಗಿದೆ. ಯಾಕಂತ ಹೇಳಿದ್ರೆ ದರ್ಶನ್ ಯಾರ ಮುಖಾಂತರವೂ ಕೂಡ ಇವರನ್ನು ಸಂಪರ್ಕ ಮಾಡಿಲ್ಲ. ಹೀಗಾಗಿ ಇವ್ರ ಬಳಿ ವಕೀಲರಿಗೆ ಕೊಡ್ತಕ್ಕಂತಹ ಫೀಸ್ ಹಣಕ್ಕೂ ಒಂದು ರೀತಿ ಎಲ್ಲೋ ತೊಂದರೆ ಇದೆ. ಹೀಗಾಗಿ ಎಲ್ಲೋ ದರ್ಶನ್ ಕೈ ಹಿಡಿಬಹುದು ಅನ್ನೋ ಇವರ ಆಸೆ ಏನಿದೆ ಅದು ಸಾಧ್ಯವಾಗ್ತಿಲ್ಲ. ಹೇಗಾದರೂ ಮಾಡಿ ಜಾಮೀನನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಯಾರಾದರೂ ಲಾಯರ್ನ ಹಿಡಿಬೇಕು ಅನ್ನೋ ಚಿಂತನೆಯಲ್ಲಿ ಇದೀಗ ಈ 4 ಕೂಡ ಈಗ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಪರಿತಪಿಸುತ್ತಿದ್ದಾರೆ. ಇನ್ನು ಹೈದರಾಬಾದ್ CFSL ರಿಪೋರ್ಟ್ ಇನ್ನೂ ಪೊಲೀಸರ ಕೈ ಸೇರಲಿದ್ದು ಇದೇ ತಿಂಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ತಯಾರಿ ನಡೆಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಹಿಂದೆ ಹೇಳಿದ ಹಾಗೆ ಬೆಂಗಳೂರು ನಗರ FSLಗೆ ಸಂಬಂಧಿಸಿದಂತೆ ಎಲ್ಲ ವರದಿಗಳು ನಮ್ಮ ಕೈ ಸೇರಿವೆ. ಅದಕ್ಕೆ ಪೂರಕವಾಗಿ ಇನ್ನೂ ಕೆಲವೊಂದು ಮಾಹಿತಿಗಳನ್ನು ನಾವು ಕೇಳಬೇಕಾಗ್ತದೆ ಕ್ವೆರಿ ರೂಪದಲ್ಲಿ. ಅದನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಹೈದರಾಬಾದ್ CFSLಗೆ ಕೆಲವೊಂದು ವಿದ್ಯುನ್ಮಾನ ಸಲಕರಣೆಗಳನ್ನು ಕಳಿಸಲಾಗಿತ್ತು, ಎಲೆಕ್ಟ್ರಾನಿಕ್ ಡಿವೈಸಸ್ಗಳನ್ನು. ಅವುಗಳ ಪರಿಶೀಲನೆ ಕೂಡ ಮುಗಿದಿದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಅದರ ಆಧಾರದ ಮೇರೆಗೆ ಅವರು ಕೂಡ ಆ ವರದಿಗಳನ್ನು ನೀಡಲಿದ್ದು, ಈ 2 FSLಗಳ ವರದಿಗಳು ಬಂದ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ನಾವು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ಸಜ್ಜಾಗಿದ್ದಾರೆ. ಒಟ್ಟಿನಲ್ಲಿ ರೇಣುಕಾಸ್ವಾಮಿಯನ್ನ ಅಮಾನುಷವಾಗಿ ಕೊಂದ ಡಿ ಗ್ಯಾಂಗ್ಗೆ ಸದ್ಯ ಜಾಮೀನು ಸಿಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ದಿನಕ್ಕೊಂದು ಬಲವಾದ ಸಾಕ್ಷ್ಯಗಳು ಹಂತಕರ ವಿರುದ್ಧ ಸಿಗ್ತಲೇ ಇದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.